ಎಲ್ಲರಿಗೂ ಶುಭ ಮುಂಜಾನೆ. ವಿದ್ಯಾರ್ಥಿಗಳೇ, ನಾವು ಇವತ್ತು ಲಲಿತ ಪ್ರಬಂಧಗಳ ಸಂಗ್ರಹ ಇದರಲ್ಲಿ ಬರುವಂತಹ 5ನೆಯ ಪ್ರಬಂಧವಾದಂತಹ ಸಾಹಿತ್ಯ ನನ್ನ ದೃಷ್ಟಿಯಲ್ಲಿ, ಈ ಒಂದು ಅಧ್ಯಾಯದ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ಹಾಗಾದ್ರೆ ಈ ಸಾಹಿತ್ಯ ನನ್ನ ದೃಷ್ಟಿಯಲ್ಲಿ ಇದನ್ನ ಬರ್ದವ್ರು ಯಾರಪ್ಪ ಅಂತಂದ್ರೆ ಹಾಮಾ ನಾಯಕ್ರವರು. ಹಾಮಾ ನಾಯಕ್ರವರು ಗದ್ಯ ಲೇಖಕರಲ್ಲೊಬ್ಬರು ಆಗಿದ್ದಾರೆ. ಹಾಮಾ ನಾಯಕ್ರವರು ಹುಟ್ಟಿದ್ದು ತೀರ್ಥಹಳ್ಳಿ ತಾಲೂಕಿನ ಹಾರೋ ಗದ್ದೆಯಲ್ಲಿ. ಇವರು ಹುಟ್ಟಿದ್ದು ತೀರ್ಥಹಳ್ಳಿ ತಾಲೂಕಿನ ಹಾರೋ ಗದ್ದೆಯಲ್ಲಿ. ಹಾಮಾ ನಾಯಕ್ರವರ ತಂದೆಯ ಹೆಸರು ಏನಪ್ಪಾ ಅಂತಂದ್ರೆ ಶ್ರೀನಿವಾಸ್ ನಾಯಕ್ರವರು. ತಾಯಿಯ ಹೆಸರು ರುಕ್ಮಿಣಿಯಮ್ಮ ಅಂತ ಹೇಳಿ. ಪ್ರಾರಂಭಿಕ ಶಿಕ್ಷಣವನ್ನ ಮೇಗರವಳ್ಳಿ ತೀರ್ಥಹಳ್ಳಿಯಲ್ಲಿ, ಇಂಟರ್ಮಿಡಿಯೇಟ್ ಶಿವಮೊಗ್ಗದಲ್ಲಿ, ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಶಿಕ್ಷಣವನ್ನ ಕೊಂಡರು. ಮೈಸೂರು ವಿಶ್ವವಿದ್ಯಾಲಯದಿಂದ BA ಆನರ್ಸ್ ಅನ್ನ 1955ರಲ್ಲಿ ಪಡೆದುಕೊಂಡರು. ತದನಂತರ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಭಾಷಾಶಾಸ್ತ್ರದಲ್ಲಿ ಅಂದ್ರೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಲ್ಲಿ MA ಪದವಿಯನ್ನ ಪಡೆದುಕೊಂಡರು. ಅದು ಯಾವಾಗಪ್ಪ ಅಂತಂದ್ರೆ MA ಪದವಿಯನ್ನ 1958ರಲ್ಲಿ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡ್ರು. ಹಾಗೆ ಶಿವಮೊಗ್ಗ ಕಾಲೇಜಿನಲ್ಲಿ ಅಧ್ಯಾಪಕರಾಗಿಯೂ ಸಹಿತ ಏನ್ ಮಾಡಿದ್ರು ಅಂತಂದ್ರೆ ನೇಮಕಗೊಂಡರು. ತದನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಭಾಷಾಶಾಸ್ತ್ರದ ರೀಡರ್ ಆಗಿಯೂ, ನಂತರ ಮಾನಸ ಗಂಗೋತ್ರಿ ಸ್ನಾತಕೋತ್ತರ ಕನ್ನಡ ಕೇಂದ್ರದಲ್ಲಿ ಕಾರ್ಯನಿರ್ವಾಹಕರಾಗಿ ಏನ್ ಮಾಡಿದ್ರು ಅಂತಂದ್ರೆ ಕಾರ್ಯವನ್ನ ನಿರ್ವಹಿಸಿದಂತಹ ಹಾಮಾ ನಾಯಕ್ರವರು ಪೂರ್ಣ ಹೆಸರು ಅಂತಂದ್ರೆ ಹಾರೋಗದ್ದೆ ಮಾನಪ್ಪ ನಾಯಕ್ ಅಂತ ಹೇಳಿ. ಹೀಗೆ ಕಾವ್ಯನಾಮದಲ್ಲಿ ಅವರ ಅವರ ಅವರಕ್ಕಿಂತಲೂ ಹೆಚ್ಚು 60ಕ್ಕಿಂತಲೂ ಹೆಚ್ಚು ಕೃತಿಗಳನ್ನ ಇವರು ಬರೆದಿದ್ದಾರೆ. ನೋಡಿ, ಹಾಮಾ ನಾಯ್ಕ ಏನ್ ಮಾಡಿದಾರೆ ಅಂತಂದ್ರೆ ಸುಮಾರು 60 ಅಂತಂದ್ರೆ 60 ಕೃತಿಗಳನ್ನ ಸಹಿತ ಇವರು ಏನ್ ಮಾಡಿದಾರೆ ಅಂತಂದ್ರೆ ಪ್ರಕಟಿಸಿದ್ದಾರೆ. ಹೀಗೆ ಹಾಮಾ ನಾಯ್ಕರವರು ಏನ್ ಮಾಡಿದ್ರು ಅಂತಂದ್ರೆ ನೋಡಿ, 1984ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಕುಲಪತಿಗಳಾಗಿ ಸಹಿತ ಏನ್ ಮಾಡಿದಾರೆ ಅಂತಂದ್ರೆ ನೇಮಕವನ್ನ ಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇವರು 10ನೇ ತರಗತಿಯನ್ನ ಓದುವಾಗ ಅಂದ್ರೆ SSLC ಓದುತ್ತಿರುವಾಗ ಬಾಳ್ನೋಟಗಳು ಎನ್ನುವಂತಹ ಪ್ರಬಂಧ ಸಂಕಲನವನ್ನ ಪ್ರಕಟಿಸಿದ್ರು. ತಾವು 10ನೇ ತರಗತಿಯನ್ನ ಓದುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಪ್ರಬಂಧವನ್ನ ಪ್ರಕಟಿಸಿದ್ರು. ಅಷ್ಟೊಂದು ಸಣ್ಣ ವಯಸ್ಸಿದ್ದಾಗ ಏನ್ ಮಾಡಿದ್ರು ಅಂತಂದ್ರೆ ಪ್ರಬಂಧ ಪ್ರಕಟಿಸಿದ್ರು. ಆ ಪ್ರಬಂಧದ ಹೆಸರು ಬಾಳ್ನೋಟಗಳು ಅಂತ ಹೇಳಿ. ಅದು ಅವರ ಪ್ರಥಮ ಪ್ರಬಂಧ ಸಂಕಲನವಾಗಿದೆ. ಹೀಗೆ ಕನ್ನಡ ಸಾಹಿತ್ಯ ಮತ್ತು ಆಡು ಭಾಷೆ ಈ ಒಂದು ಪ್ರಬಂಧಕ್ಕೆ ಅವರಿಗೆ ಏನಾಗಿದೆ ಅಂತಂದ್ರೆ PhD ಪದವಿ ಸಿಕ್ಕಿರೋದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಹಾಮಾ ನಾಯಕ್ರವರು ಕನ್ನಡದ ಮಹತ್ವದ ಗದ್ಯ ಲೇಖಕರಾಗಿ ವಿಶೇಷವಾದಂತಹ ಮನ್ನಣೆಯನ್ನ ಪಡೆದಿದ್ದಾರೆ. ಅದರ ಜೊತೆಗೆ ಪ್ರಜಾವಾಣಿ ಅಂಕನ ಸಂಪ್ರತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಸಹಿತ ಇವರಿಗೆ ನೀಡಲಾಯಿತು. ಹೀಗೆ ಹಾಮಾ ನಾಯಕ್ರವರು ಏನ್ ಮಾಡಿದ್ರು ಅಂತಂದ್ರೆ ಸಲ್ಲಾಪ 1, ಸಲ್ಲಾಪ 2, ಸಂಪುಟ, ಸಂಪದ, ಸಮೂಹ, ಸಂಪರ್ಕ, ಸಂವಹನ, ಸಂಪಾತ್ರ, ಸಮೂಹ ಸಂಪರ್ಕ, ಸಂವಹನ 2, ಸಂಪಾತ್ರ 2, ಸಂಪಾದನ, ಗ್ರಂಥ ಲೋಪದ ಸುತ್ತಮುತ್ತ, ಸಂಪ್ರತಿ ಇವು ಇವರ ಜನಪ್ರಿಯ ಅಂಕನ ಬರಹಗಳು. ಅಂದ್ರೆ ಸಂಭಾಷಣೆ ಅಥವಾ ಮಾತುಕತೆ ಅಂತ ಹೇಳಿ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಲ್ಲಾಪಕ್ಕೆ ಹೇಳ್ತೀವಿ. ಇದಷ್ಟೇ ಅಲ್ಲದೆ ಕಿರುಲೇಖನ, ಜೀವನ ಚರಿತ್ರೆ, ಅನುವಾದ, ವಿಮರ್ಶೆ, ಜಾನಪದ, ಭಾಷಾ ವಿಜ್ಞಾನ, ಗ್ರಂಥಸೂಚಿ ಈ ಮೊದಲಾದಂತಹ ಸಾಹಿತ್ಯ ಕ್ಷೇತ್ರಗಳಿಗೂ ಏನ್ ಮಾಡಿದ್ದಾರೆ ಅಂತಂದ್ರೆ ಹಾಮಾ ನಾಯಕ್ರವರು ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಹೀಗೆ ಹಾಮಾ ನಾಯಕ್ರವರ ಒಂದು ಮಾತನ್ನ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಅವ್ರ ಜೋಡಿ ಮಾತಾಡಿದಾಗ ಕನ್ನಡ ನನ್ನ ಮೊದಲ ಪ್ರೀತಿ, ಎರಡನೇ ಪ್ರೀತಿಯೂ ಅದೇ ಅಂತ. ಅಂದ್ರೆ ಅಷ್ಟೊಂದು ಪ್ರೀತಿ ಕನ್ನಡದ ಮೇಲೆ ಇತ್ತು. ಅಂದ್ರೆ ಕನ್ನಡ ಅನ್ನೋದೇ ನನ್ನ ಮೊದಲನೆಯ ಪ್ರೀತಿ, ಎರಡನೆಯ ಪ್ರೀತಿಯೂ ಸಹ ಕನ್ನಡವೇ ಆಗಿದೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಹಾಮಾ ನಾಯಕ್ರವರು ಜೀವನದುದ್ದಕ್ಕೂ ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ಕನ್ನಡದ ಮೇಲೆ ಇಟ್ಟಂತಹ ಒಂದು ಹೆಮ್ಮೆಯನ್ನ ಅದನ್ನ ನಡೆಸ್ಕೊಂಡೇ ಬಂದಿದ್ದಾರೆ. ಹೀಗೆ ಬೀದರ್ನಲ್ಲಿ 57ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಸಹಿತ ಏನ್ ಮಾಡಿದ್ದಾರೆ ಅಂತಂದ್ರೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಈ ಒಂದು ಸಾಹಿತ್ಯ ನನ್ನ ದೃಷ್ಟಿಯಲ್ಲಿ ಈ ಒಂದು ಪ್ರಬಂಧವನ್ನ ಯಾವ ಒಂದು ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಂತಂದ್ರೆ ಸಿಂಚನ ಎನ್ನುವಂತಹ ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸಾಹಿತ್ಯ ನನ್ನ ದೃಷ್ಟಿಯಲ್ಲಿ ಹಾಮಾ ನಾಯಕ್ರವರ ಸಿಂಚನ ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಹಾಗಾದ್ರೆ
ಸಾಹಿತ್ಯ ಅಂದ್ರೆ ಏನು? ಇದನ್ನ ಯಾಕೆ ಬರ್ದಿದ್ದಾರೆ ಹಮಾನಾಯ್ಕರವರು? ಸಾಹಿತ್ಯ ಅನ್ನೋದು ಈಗ ನಾವು ಈಗಿಂದ ಇಲ್ಲ, ಇದು ಎಷ್ಟು ವರ್ಷಗಳು ಹೋದ್ರೂ ಸಹಿತ ಏನಾಗೋದಿಲ್ಲ ಅಂತಂದ್ರೆ ಇದು ನಿಲ್ಲೋದಿಲ್ಲ. ಸಾಹಿತ್ಯ ಅನ್ನೋದು ಏನಿದೆಪ್ಪ ಅಂತಂದ್ರೆ ಇದು ವ್ಯಕ್ತಿಗತವಾದದ್ದು, ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಗೆ ವ್ಯಕ್ತಿನಿಷ್ಠವಾದಂಥದ್ದು. ಅದು ಅವರವರ ಓದುವಿಕೆಗೆ ವ್ಯಾಪ್ತಿಯನ್ನ ಏನಾಗಿರುತ್ತಂತಂದ್ರೆ ಅವಲಂಬಿಸಿರುತ್ತದೆ. ಅಷ್ಟೇ ಅಲ್ಲದೆ ಪ್ರಸ್ತುತ ಈ ಒಂದು ಪ್ರಬಂಧದಲ್ಲಿ ಸಾಹಿತ್ಯವನ್ನ ಹಮಾನಾಯ್ಕರವರು ತಮ್ಮ ದೃಷ್ಟಿಯಲ್ಲಿ ಅರ್ಥೈಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅವ್ರ ದೃಷ್ಟಿಯಲ್ಲಿ ಸಾಹಿತ್ಯ ಅಂದ್ರೆ ಏನು ಅದನ್ನ ಹೇಳಲಿಕ್ಕೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರಯತ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಂದಿನ ಮಾಧ್ಯಮ ಸಂಸ್ಕೃತಿಯಲ್ಲಿ ಅಜ್ಜಿಗಳ ಕಥೆಗಳ ಮೂಲಕ ಬಾಲ್ಯಾವಸ್ಥೆಯಲ್ಲಿ ಚಿಗುರುವಂತಹ ಸಾಹಿತ್ಯ ಅಥವಾ ಪರಿಸರ ನಾಶವಾದ ಬಗ್ಗೆ ಅವರ ಕಳಕಳಿಯನ್ನ ವ್ಯಕ್ತಪಡಿಸುವುದನ್ನ ನಾವಿಲ್ಲಿ ನೋಡಬಹುದು. ತಮ್ಮಲ್ಲಿ ಸಾಹಿತ್ಯಾಸಕ್ತಿ ಅರಳಿಸಿಕೊಂಡು ಬಗೆಯೇ ಅವರು ಇಲ್ಲೇನ್ ಮಾಡಿದಾರೆ ಅಂತಂದ್ರೆ ಅದನ್ನ ವಿವರಿಸ್ಲಿಕ್ಕೆ ಇಲ್ಲಿ ಪ್ರಯತ್ನವನ್ನ ಪಟ್ಟಿದ್ದಾರೆ. ಹಾಗಾದ್ರೆ ಹಮಾ ನಾಯ್ಕರವರು ಹಮಾ ನಾಯ್ಕರವರು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಯಾರಪ್ಪ ಅಂತಂದ್ರೆ ಇಲ್ಲಿ ಕಾಣ್ತಾ ಇರೋರು ಹಮಾ ನಾಯ್ಕರವರು ಆಗಿದ್ದಾರೆ. ಇಲ್ಲಿದ್ದಾರೆ ನೋಡಿ. ಅಷ್ಟೇ ಅಲ್ಲದೆ ಇಲ್ಲಿ ಈ ಒಂದು ಹಮಾ ನಾಯ್ಕ್ ಇದರಲ್ಲಿ ಏನಿದೆ ಅಂತಂತಂದ್ರೆ ಕೆಲವೊಂದು ಉದಾಹರಣೆಗಳನ್ನ ನೀಡುವ ಮೂಲಕ ಸಾಹಿತ್ಯ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇದರಲ್ಲಿ 2 ಕಥೆಗಳು ಬರ್ತವೆ. ಒಂದು ಪುಣ್ಯಕೋಟಿ ಕತೆ, ಗೋವಿನ ಹಾಡಿನದಿದು. ಎರಡನೇದು ಸತ್ಯ ಹರಿಶ್ಚಂದ್ರನ ಕತೆ. ಈ 2 ಕಥೆಗಳನ್ನ ನಾವಿಲ್ಲಿ ನೋಡ್ಬಹುದು. ಹೌದಾ? ಹಾಗಾದ್ರೆ ಈ ಹಮಾನಾಯ್ಕರವರ ಪ್ರಕಾರ ಸಾಹಿತ್ಯ ಅಂದ್ರೆ ಏನು? ಇಲ್ಲಿ ಅವರೊಂದು ಮಾತನ್ನ ಹೇಳ್ತಾರೆ. ಹೌದಾ? 6ಕ್ಕೆ 6 ಅಂದ್ರೆ 6, 6ಕ್ಕೆ 3 ಸೇರಿದ್ರೆ ಏನಾಗತ್ತಪ್ಪ ಅಂತಂದ್ರೆ 9 ಆಗತ್ತೆ. ಎಲ್ಲರಿಗೂ ಗೊತ್ತೇ ಗೊತ್ತು. ಹೌದಾ? 6ಕ್ಕೆ 3 ಸೇರಿದ್ರೆ ಏನಾಗತ್ತಪ್ಪ ಅಂತಂದ್ರೆ 9 ಆಗತ್ತೆ. ಹಿಮಾಲಯವನ್ನ ಬೆಟ್ಟ ಎನ್ನುವುದಾಗ್ಲಿ ಅಥವಾ ಕಾವೇರಿಯನ್ನ ನದಿ ಎನ್ನುವುದಾಗ್ಲಿ ಬದಲಿಸ್ಲಿಕ್ಕೆ ಏನಾಗೋದಿಲ್ಲ ಅಂತಂದ್ರೆ ಬರುವುದಿಲ್ಲ. ಎರಡನೆಯ ಅಭಿಪ್ರಾಯಕ್ಕೆ ಏನಿರೋದಿಲ್ಲ ಅಂತಂದ್ರೆ ಇಲ್ಲಿ ಅವಕಾಶ ಇರುವುದಿಲ್ಲ. ಆದರೆ ಕಲೆ ಎಂದರೇನು, ಸಾಹಿತ್ಯ ಎಂದರೇನು, ಧರ್ಮ ಎಂದರೇನು, ಇಂತಹ ಒಂದು ಪ್ರಶ್ನೆಗಳಿಗೆ ಖಚಿತವಾದಂತಹ ಉತ್ತರ ಕೊಡಲಿಕ್ಕೆ ಬರುವುದಿಲ್ಲ. ಆದ್ರೂ ಸಹಿತ ಎರಡನೆಯ ಉತ್ತರಕ್ಕೆ ಇಲ್ಲಿ ಏನಿರುತ್ತೆ ಅಂತಂದ್ರೆ ಅವಕಾಶ ಇರುತ್ತೆ. ಅದೇ 6ಕ್ಕೆ 3 ಸೇರಿದ್ರೆ 9, ಅದನ್ನ ನಾವು ಬದಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇಂತಹ ಪ್ರಶ್ನೆಗಳಿಗೆ ಮಾತ್ರ ನಾವು ಇಲ್ಲಿ ಖಚಿತವಾದಂತಹ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಆದ್ರೂ ಸಹಿತ ಎರಡನೆಯ ಒಂದು ಉತ್ತರಕ್ಕೆ ಅವಕಾಶ ಇರುತ್ತದೆ ಅಂತ ಹೇಳ್ತಾರೆ. 6ಕ್ಕೆ 3 ಸೇರಿದರೆ 8 ಆಗಲಿ ಅಥವಾ 10 ಆಗಲಿ ಅನ್ಲಿಕ್ಕೆ ಅದು ಸಾಧ್ಯವಿಲ್ಲ. 9 ಎನ್ನುವುದಂತೂ ಸ್ಥಾಪಿತವಾಗಿ ಹೋಗಿದೆ. ಇದು ಯಾಕಂತಂದ್ರೆ ಹಿಮಾಲಯ ಬೆಟ್ಟವಲ್ಲದೆ ನದಿ ಆಗುವುದಿಲ್ಲ. ಹಿಮಾಲಯವನ್ನ ನಾವೇನಂತೀವಿ ಅಂತಂದ್ರೆ ಹಿಮಾಲಯನೇ ಅನ್ಬೇಕಾಗತ್ತೆ. ಅದನ್ನ ನಾವು ಬೆಟ್ಟ ಅನ್ಲಿಕ್ಕೆ ಆಗೋದಿಲ್ಲ, ಅಥವಾ ನದಿ ಅನ್ಲಿಕ್ಕೆ ಆಗುವುದಿಲ್ಲ, ಅಥವಾ ಕಣಿವೆ ಅನ್ಲಿಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ. ಕಾವೇರಿ ನದಿಯಲ್ಲದೆ ಬೆಟ್ಟ ಆಗೋದಿಲ್ಲ. ಕಾವೇರಿಯನ್ನ ನಾವು ಕಾವೇರಿ ನದಿ ಅಂತೆ ಕರಿಬೇಕು. ಅದನ್ನ ನಾವು ಬೆಟ್ಟ ಅಂತ ಕರೀಲಿಕ್ಕೆ ಬರುವುದಿಲ್ಲ, ಅಥವಾ ಅದನ್ನ ಸರೋವರ ಅಂತ ಕರೀಲಿಕ್ಕೆ ಬರುವುದಿಲ್ಲ. ಇಂತಹ ಒಂದು ಖಚಿತವಾದಂತಹ ಸ್ಪಷ್ಟವಾದಂತಹ ಒಂದು ಉತ್ತರಗಳು ನಮ್ಮ ಕಣ್ಣೆದುರಿಗೆ ಬರ್ತವೆ. ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ತಾಳೆ ನೋಡಲು ಏನಾಗುತ್ತೆ ಅಂತಂದ್ರೆ ನಾವು ಇಲ್ಲಿ ಅಳಿಬಹುದು. ಹೀಗೆ ಸಾಹಿತ್ಯವಾಗಲಿ ಧರ್ಮವಾಗಲಿ ಅಸ್ಪಷ್ಟವಾದಂಥದ್ದು. ಸಾಹಿತ್ಯ ಅನ್ನೋದು ಏನಿದೆಯಪ್ಪ ಅಂತಂದ್ರೆ ಅದು ಸಾಹಿತ್ಯ ಇರ್ಬೋದು, ಧರ್ಮ ಅನ್ನೋದು ಒಂಥರ ಅಸ್ಪಷ್ಟವಾದದ್ದು, ಅಮೂರ್ತವಾದದ್ದು ಅಂತ ಅವರು ಹೇಳ್ತಾರೆ. ಹೀಗೆ ಒಂದು ಉದಾಹರಣೆಯನ್ನ ಹೇಳ್ತಾರೆ ಈ ಸಾಹಿತ್ಯ ನನ್ನ ದೃಷ್ಟಿಯಲ್ಲಿ ಅಂತಂದ್ರೆ ಹಮಾನಾಯ್ಕರವರ ಪ್ರಕಾರ. ನೋಡಿ, ಒಂದು ಕುರುಡರು ಅಂತಂದ್ರೆ ಅಂಧರು ಅಂತ ಹೇಳ್ತೀವಿ, ಬ್ಲೈಂಡ್ ಪೀಪಲ್ ಅಂತ ನಾವಿಲ್ಲಿ ಹೇಳ್ಬಹುದು. ಆ ಕುರುಡರಿಗೆ ನೀವು ಆನೆಯನ್ನ ನೋಡಿದಂತಹ ಕತೆ ನೀವು ಕೇಳಿರ್ಕಿಲ್ಲ. ಆದ್ರೆ ಅದು ಒಂದು ಕತೆ ಏನಿದೆ ಅಂತಂದ್ರೆ ಕುರುಡರು ಆನೆಯನ್ನು ಕಂಡ ಕತೆ ಏನಾಗಿದೆ ಅಂತಂದ್ರೆ ಬಹಳಷ್ಟು ಪ್ರಸಿದ್ಧವಾದಂತದ್ದು. ಯಾರು ಕುರುಡಿರ್ತಾರಲ್ಲ ಅವ್ರು ಏನ್ ಮಾಡ್ತಾರಂತಂದ್ರೆ ಆನೆಯನ್ನ ಅವರು ಮುಟ್ಟಿದ್ದೇ ಆಗಿದ್ರೆ ಅವರು ಯಾವ ಯಾವ ಭಾಗಗಳನ್ನ ಸ್ಪರ್ಶ ಮಾಡಿರ್ತಾರಲ್ಲ ಆಯಾ ಭಾಗಗಳನ್ನ ಅವ್ರ ಏನ್ ಮಾಡ್ತಾರಂತಂದ್ರೆ ಅವರ ಅನುಭವಗಳ ಮೂಲಕ ಏನ್ ಮಾಡ್ತಾರಂತಂದ್ರೆ ಇದು ಆನೆ ಅನ್ನೋದನ್ನ ಅವ್ರು ಏನ್ ಮಾಡ್ತಾರೆ ಕಂಡು ಹಿಡಿತಾರೆ. ಹಾಗಾದ್ರೆ ಇಲ್ಲಿ ಒಬ್ಬ ಕುರುಡ ಏನ್ ಮಾಡ್ತಾನಂತಂದ್ರೆ ಅನುಭವಗಳ ಮೂಲಕ, ಸ್ಪರ್ಶಗಳ ಮೂಲಕ ಸಾಹಿತ್ಯವನ್ನ ಇಲ್ಲಿ ಸೃಷ್ಟಿ ಮಾಡಬಹುದು ಅನ್ನೋದನ್ನ ಇಲ್ಲಿ ಕುರುಡರ ಆನೆಯನ್ನು ಕಂಡ ಒಂದು ಕತೆ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಹೀಗೆ ಯಾರು ಆ ಕುರುಡರು ಯಾವ ಯಾವ ಒಂದು ಭಾಗವನ್ನ ಮುಟ್ಟಿರ್ತಾರಲ್ಲ ಆಯಾ ಭಾಗ ಇದು ಆನೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರಂತಂದ್ರೆ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರಿಗೆ ಏನಿಲ್ಲಪ್ಪ ಅಂತಂದ್ರೆ ಪೂರ್ತಿ ಪ್ರಾಣಿ ಏನಾಗೋದಿಲ್ಲ ಅಂತಂದ್ರೆ ಕಣ್ಣಿಗೆ ಗೋಚರಿಸುವುದಿಲ್ಲ. ಆದ್ರೆ ಸ್ಪರ್ಶದ ಮೂಲಕ ಅವರಿಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟೇನ್ ಮಾಡ್ತಾರಂತಂದ್ರೆ ಅದು ಆನೆ ಅಮೂರ್ತವಾದಂತಹ ಭಾವನೆಗಳೆಲ್ಲ ಅವ್ರ ಏನ್ ಮಾಡ್ತಾರಂತಂದ್ರೆ ಇಲ್ಲಿ ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಷ್ಟ ಪಡ್ತಾರೆ.
ಹೀಗಿರುವಾಗ ಪ್ರತಿಯೊಬ್ಬರಿಗೆ ಅವರವರ ದೃಷ್ಟಿಯಂತೆ ಸಾಹಿತ್ಯದಲ್ಲಿಯೂ ಸಹಿತ ಏನಾಗಿರುತ್ತೆ ಅಂತಂದ್ರೆ ಬೇರೆ ಬೇರೆ ಆಗಿರುತ್ತೆ. ಅಂದ್ರೆ ಪ್ರತಿಯೊಬ್ಬ ಜನರಿಗೂ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೂ ಏನಾಗಿರುತ್ತೆ ಅಂತಂದ್ರೆ ಸಾಹಿತ್ಯ ಎಂದ್ರೆ ಏನಪ್ಪಾ ಅಂತಂದ್ರೆ ಅವರವರ ದೃಷ್ಟಿಯ ಪ್ರಕಾರ ಏನಿರುತ್ತೆ ಸಾಹಿತ್ಯ ಇರುತ್ತದೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾರೆ. ಸಾಹಿತ್ಯ ಎಂದರೆ ಏನು ಎನ್ನುವಂತ ಒಂದು ಶಾಸ್ತ್ರಕ್ಕೆ ಸಾಹಿತ್ಯ ಸೃಷ್ಟಿಯ ನಂತರ ಹುಟ್ಟಿದ್ದು. ಹೌದಾ? ಸಾಹಿತ್ಯ ಅಂದ್ರೆ ಏನು ಹಾಗಾದ್ರೆ? ಕ್ವಶನ್ ಬರುತ್ತೆ. ಸಾಹಿತ್ಯ ಅಂದ್ರೆ ಏನು? ಸಾಹಿತ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಸೃಷ್ಟಿಯ ನಂತರ ಹುಟ್ಟಿದಂತದ್ದು ಆ ಒಂದು ಸಾಹಿತ್ಯ ಆಗಿದೆ. ಮೊದಲು ಸಾಹಿತ್ಯ ಆಮೇಲೆ ಸಾಹಿತ್ಯ ಶಾಸ್ತ್ರ ಬಂತು ಅಂತ ಹೇಳ್ತಾರೆ. ಆಗಲೇ ಹುಟ್ಟಿದಂತಹ ಸಾಹಿತ್ಯವನ್ನ ಆಧಾರವಾಗಿಟ್ಟುಕೊಂಡು ಉದಾಹರಣೆಗಳನ್ನಾಗಿ ತೆಗೆದುಕೊಂಡು ಅದರ ಸ್ವರೂಪವನ್ನ ವಿವರಿಸಲು ಏನ್ ಮಾಡಿದಾರೆ ಅಂತಂದ್ರೆ ಅವರು ಪ್ರಯತ್ನ ಮಾಡಿದ್ದಾರೆ. ಯಾರು? ಹಮ ನಾಯ್ಕರವರು. ಹಾಗೆ ಹಾಗಾದ್ರೆ ಸಾಹಿತ್ಯ ಅಂದ್ರೆ ಏನು? ಅದರಂತೆ ನಮಗೆಲ್ಲ ಬಾಲ್ಯದಲ್ಲಿ ಹೌದಾ ಸಾಹಿತ್ಯವನ್ನ ನಾವು ಕೇಳಿದೀವಿ, ನೋಡಿದೀವಿ. ಆದ್ರೆ ಅದು ಯಾವುದು ಅಂತ ಹೇಳಿ ನಮ್ಗೆ ಈಗ್ಲೂ ಗೊತ್ತಿಲ್ಲ. ಇಲ್ಲಿ ಹೇಳ್ತಾರೆ ನಾಯ್ಕರವರು ಸಾಹಿತ್ಯ ಅಂದ್ರೆ ಬೇರೆ ಏನೂ ಅಲ್ಲ. ಅದು ಅಜ್ಜಿಯ ಕಥೆಗಳಿಂದ ಇರಬಹುದು ಅಥವಾ ಮಕ್ಕಳ ಸಮೂಹದ ಹಾಡುಗಳಿಂದ, ಯಕ್ಷಗಾನ ನಾಟಕಗಳ ಪ್ರದರ್ಶನಗಳಿಂದ, ಜೋಗಿದಾಸಯ್ಯ ಹಾಡುಗಳಿಂದ ಸಾಹಿತ್ಯದ ಪರೋಕ್ಷವಾದಂತಹ ಪರಿಚಯವಾಗುತ್ತದೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ನಾಯ್ಕರವರು ಹೇಳ್ತಾರೆ. ಹಾಗಾದ್ರೆ ಸಾಹಿತ್ಯ ಎಲ್ಲಿದೆಯಪ್ಪ ಅಂತಂದ್ರೆ ಈ ಕಥೆಗಳಲ್ಲಿ ಇರಬಹುದು, ಹಾಡುಗಳಲ್ಲಿ ಇರಬಹುದು, ಯಕ್ಷಗಾನ ನಾಟಕಗಳಲ್ಲಿ ಇರಬಹುದು, ಒಂದು ಜೋಗಿದಾಸೆಯನ್ನ ಹಾಡುಗಳಲ್ಲಿಯೂ ಸಹಿತ ಏನಾಗಿದೆ ಅಂತಂದ್ರೆ ಇವತ್ತು ಸಾಹಿತ್ಯ ಪರೋಕ್ಷವಾಗಿ ನಮ್ಗೆ ಏನಾಗ್ತಾ ಇದೆ ಪರಿಚಯ, ಅದರ ಬಗ್ಗೆ ಪರಿಚಯ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಾಗೆ ಕಥೆಗಳು, ಹಾಡುಗಳು, ನಾಟಕಗಳು ಇವನ್ನೆಲ್ಲ ನಾವೇನ್ ಹೇಳ್ಬೋದು ಅಂತಂದ್ರೆ ಇವು ಸಾಹಿತ್ಯದ ಪ್ರಕಾರಗಳು ಅಥವಾ ಸಾಹಿತ್ಯ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಹೀಗೆ ಕಥೆಯನ್ನ ಈ ಒಂದು 20ನೆಯ ಶತಮಾನದಲ್ಲಿ ಆಗ್ಲಿ ಅಥವಾ ಇದು 2020ರಲ್ಲಿ ಎಷ್ಟೇ ನಾವು ಮುಂದುವರೆದ್ರೂ ಸಹಿತ ಇಂದಿಗೂ ಸಹಿತ ಏನಾಗಿದೆ ಅಂತಂದ್ರೆ ಈ ಸಾಹಿತ್ಯ ನಮ್ಮ ನಿಮ್ಮ ಮೇಲೆ ಏನಾಗ್ತಾ ಇದೆ ಅಂತಂದ್ರೆ ಬಹಳಷ್ಟು ಪ್ರಭಾವವನ್ನ ಬೀರಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿಯೂ ಸಹಿತ ಕತೆ ಕೇಳದ ಮಕ್ಕಳಿಲ್ಲ, ಹೇಳದಂತಹ ತಾಯಿ ಇಲ್ಲ, ಅಥವಾ ಅಜ್ಜಿ ಕೈಯಿಂದ ಕಥೆಯನ್ನ ಕೇಳದಂತಹ ತಾಯಿ ಮಕ್ಕಳಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಎಷ್ಟೇ ಶ್ರೀಮಂತರಾಗಿರ್ಲಿ ಬಡವರಾಗಿರ್ಲಿ ರಾತ್ರಿ ಹೊತ್ತು ಮಲಗುವಂತಹ ಸಂದರ್ಭದಲ್ಲಿ ಬೆಡ್ ಟೈಮ್ ಸ್ಟೋರೀಸ್ ಅಂತ ನಾವು ಈಗ ಏನ್ ಕರಿತೀವಲ್ಲ ಅದು ಅಜ್ಜಿ ಹೇಳುವಂತಹ ಕಥೆಗಳು. ಇದು ಏನಾಗಿದೆ ಅಂತಂದ್ರೆ ಇಂದಿನ ಮಾಧ್ಯಮ ಸಂಸ್ಕೃತಿಯಲ್ಲಿ ಇದನ್ನ ನಾವು ನೋಡಬಹುದು. ಅಷ್ಟೇ ಅಲ್ಲದೆ ಈ ಕತೆ ಸಂಪೂರ್ಣವಾಗಿ ಸತ್ಯವಲ್ಲ ಆದ್ರೂ ಸಹಿತ ಈ ಕತೆಗಳು ಮನುಷ್ಯನ ಒಂದು ಜೀವನದ ಮೇಲೆ ಏನ್ ಮಾಡ್ತಾವ ಅಂತಂದ್ರೆ ಪ್ರಭಾವವನ್ನ ಬೀಳ್ತವೆ. ಅಷ್ಟೇ ಅಲ್ಲದೆ ಕತೆ ಹೇಳುತ್ತಾ ತಾಯಿಯನ್ನ ಅಥವಾ ಅಜ್ಜಿಯನ್ನ ಅಥವಾ ಅಜ್ಜನನ್ನ ತಬ್ಬಿಕೊಂಡು ಮಲಗುವಂತಹ ಒಂದು ಭಾಗ್ಯ ಬಹುಶಃ ಎಲ್ಲರಿಗೂ ಸಿಗುವುದಿಲ್ಲ ಅನ್ನುವಂತಹ ಮಾತನ್ನ ಹಾಮಾನಾಯ್ಕರವರು ತಮ್ಮ ಅನುಭವದ ಮೂಲಕ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಅಷ್ಟೊಂದು ಅದೃಷ್ಟವಂತ ಮಕ್ಕಳಿಗೆ ಮಾತ್ರ ಇದು ಒಂದು ಸೌಭಾಗ್ಯ ದೊರೆಯುತ್ತದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಈ ಒಂದು ಅವಕಾಶ ದೊರೆಯೋದಿಲ್ಲ. ರಾತ್ರಿ ಹೊತ್ತು ಅಜ್ಜಿ ಅಥವಾ ಅಜ್ಜನ ಪಕ್ಕದಲ್ಲಿ ಮಲಗ್ತಾ ಕಥೆಯನ್ನ ಕೇಳ್ತಾ ಏನ್ ಮಾಡ್ತಾರೆ ಅಂತಂದ್ರೆ ಮಕ್ಕಳು ನಿದ್ರೆಗೆ ಜಾರೋದನ್ನ ನಾವು ಈಗ್ಲೂ ಸಹಿತ ನೋಡ್ತೀವಿ. ಅದನ್ನ ನೆನೆಸ್ಕೊಂಡು ಬಾಲ್ಯದ ನೆನಪುಗಳ ಏನ್ ಮಾಡ್ತಾರ ಅಂತಂದ್ರೆ ಇಲ್ಲಿ ತಮ್ಮ ಒಂದು ಅನುಭವಗಳನ್ನ ಹೇಳಲಿಕ್ಕೆ ಇಷ್ಟ ಪಟ್ಟಿದ್ದಾರೆ. ಹಾಗಾದ್ರೆ ನಾಯ್ಕರವರ ಒಂದು ಅನುಭವ ಹೌದಾ, ಅವ್ರು ಚಿಕ್ಕವರಿದ್ದಾಗ ಅವರ ಒಂದು ಅನುಭವವನ್ನ ಅವ್ರು ಇಲ್ಲಿ ಹೇಳಿಕೆ ಇಷ್ಟಪಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಅವರು ಚಿಕ್ಕವರಿದ್ದಾಗ ಅಥವಾ ಚಿಕ್ಕ ಹುಡುಗನಿದ್ದಾಗ ಅವರು ಒಂದು ಕಥೆಯನ್ನ ಕೇಳ್ತಾ ಇದ್ರಂತೆ. ಹೌದಾ, ಯಾವುದು ಅಂತಂದ್ರೆ ಅದು ಆ ಕತೆ ಹೆಸರು ಪುಣ್ಯಕೋಟಿ. ಇದು ಒಂದು ಕಥೆಯಾಗಿದೆ. ಹೌದಾ, ರಾತ್ರಿ ಅವರು ಮಲಗುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ತಾಯಿ ಜೊತೆಗೆ ಏನ್ ಮಾಡ್ತಾ ಇದ್ರು ಮಲಗುವಂತಹ ಸಂದರ್ಭದಲ್ಲಿ ಒಂದು ಕತೆ ಕೇಳಲಾರ್ದೆ ಏನ್ ಮಾಡ್ತಿರ್ಲಿಲ್ಲ ಅಂತಂದ್ರೆ ನಾಯ್ಕರವರು ನಿದ್ದೆಗೆ ಹೋಗ್ತಿರ್ಲಿಲ್ಲ. ಒಂದು ದಿನ ಹೀಗೆ ಏನ್ ಮಾಡಿದ್ರು ಅಂತಂದ್ರೆ ತಾಯಿ ಡೈಲಿ ಒಂದೊಂದು ಕಥೆಯನ್ನ ಹೇಳ್ತಾ ಇದ್ರು. ಅವತ್ತೇನೋ ಬೇಸರವಾಗಿತ್ತು ಅವರಿಗೆ. ಅವತ್ತೇನೋ ಒಂದು ಏನ್ ಹೇಳೋದು ಮಗನಿಗೆ ಅಂತ ಹೇಳಿ ಏನ್ ಮಾಡಿದ್ರು ಅಂತಂದ್ರೆ ಒಂದು ಪದ್ಯ ರೂಪದಲ್ಲಿರುವಂತಹ ಇದು ಪುಣ್ಯಕೋಟಿ. ಇದು ಏನಪ್ಪಾ ಅಂತಂದ್ರೆ ಪುಣ್ಯಕೋಟಿ ಅನ್ನೋದು ಒಂದು ಪದ್ಯ ರೂಪ. ಇದು ಅದ ಪೋಯಮ್ ಇದ್ದು ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ಗದ್ಯ ರೂಪದಲ್ಲಿ ಅಂದ್ರೆ ಸ್ಟೋರಿ ರೂಪದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಆ ಕಥೆಯನ್ನ ಹೇಳಿದ್ರು. ಈ ಒಂದು ಕಥೆಯಲ್ಲಿ ಏನಿದೆಯಪ್ಪ ಅಂತಂದ್ರೆ ಈ ಒಂದು ಕಥೆಯಲ್ಲಿ ಒಂದು ಗೋವು ಇರುತ್ತೆ, ಅದಕ್ಕೊಂದು ಗೋವಿನ ಒಂದು ಮರಿ ಇರುತ್ತೆ. ಸೊ ಆ ಒಂದು ಇದಕ್ಕೆ ಏನಾಗುತ್ತೆ ಅಂತಂದ್ರೆ ಒಂದು ಸಲ ಅದು ಆ ತಿನ್ಲಿಕ್ಕೆ ಹೋದಾಗ ಅಂದ್ರೆ ತನ್ನ ಆಹಾರವನ್ನ ಹುಡುಕ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಹುಲ್ಲನ್ನ ತಿನ್ನುವಂತಹ ಸಂದರ್ಭದಲ್ಲಿ ಹುಲಿ ಏನಾಗುತ್ತೆ ಅಂತಂದ್ರೆ ಮುಂದೆ ಬಂದ್ಬಿಡತ್ತೆ. ಸೊ ಆವಾಗ ಆ ಹುಲಿಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಅದರಲ್ಲಿ ಒಂದು ಕೋರಿಕೆಯನ್ನ ಇಡ್ತಾ ಇದೆ. ಏನಂತ ಹೇಳಿ, ಇಲ್ಲ ನಂದು ಒಂದು ಏನಿದೆ ಅಂತಂದ್ರೆ ನನ್ನ ಸಣ್ಣ ಒಂದು ಕರು ಇದೆ, ನಾನು ಅದಕ್ಕೆ ಹಾಲು ಕುಡ್ಸಿಲ್ಲ, ಹಾಗಾಗಿ ನಾನು ಅದಕ್ಕೆ ಹೇಳಿ ಬಂದಿದೆ ಏನಂತ ಹೇಳಿ ನಾ ಮತ್ತೆ ಹೋಗಿ ಬರ್ತೀನಿ ಅಂತ ಹೇಳಿ.
ನನಗೊಂದು ಅವಕಾಶವನ್ನ ಕೊಡು. ಏನಪ್ಪಾ ಅಂತಂದ್ರೆ ನಾನು ಮತ್ತೆ ನನ್ನ ಮಗುವಿಗೆ ಅಥವಾ ನನ್ನ ಕರುವಿಗೆ ಹಾಲು ಕುಡಿಸ್ಬಿಟ್ಟು ನಾನು ಮತ್ತೆ ಬರ್ತೀನಿ. ಅವಾಗ ನೀ ಏನ್ ಮಾಡ್ಬೋದು ಅಂತಂದ್ರೆ ನನ್ನನ್ನ ನೀನು ತಿನ್ಬಹುದು ಅನ್ನುವಂತ ಒಂದು ಮಾತನ್ನ ಆ ಒಂದು ಹಸು ಏನ್ ಮಾಡತ್ತಂತಂದ್ರೆ ಹುಲಿಗೆ ಹೇಳುತ್ತೆ. ಸೊ ಅದರ ಮೇಲೆ ಏನ್ ಮಾಡತ್ತಂತಂದ್ರೆ ಆ ಹುಲಿ ಆಯ್ತು ಹಾಗಾದ್ರೆ ನಿನ್ನನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಂಬ್ತೀನಿ. ನೀನು ಏನ್ ಮಾಡೋದಿಲ್ಲ ಅಂತಂದ್ರೆ ನನ್ನ ಈ ಒಂದು ವಿಶ್ವಾಸವನ್ನ ಮುರಿಬಾರ್ದು ಅಂತ ಹೇಳಿ ಆ ಒಂದು ವಿಶ್ವಾಸದ ಮೇಲೆ ಏನ್ ಮಾಡುತ್ತೆ ಹುಲಿ ಬಿಟ್ಟು ಬಿಡುತ್ತೆ ಹಸುಗೆ. ಸೊ ಹಸು ಏನ್ ಮನೆಗ್ ಬರುತ್ತಲ್ಲ ಬಂದಾದ್ಮೇಲೆ ಆ ಕರುವಿಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಅದು ರಂಬಸ್ತಾ ಇದೆ. ಸೊ ನಾನು ಏನ್ ಮಾಡೋದಿಲ್ಲ ಅಂತಂದ್ರೆ ನಾನು ಮರಳಿ ಬರುವುದಿಲ್ಲ. ಇಲ್ಲೆಲ್ಲ ನಿನ್ನ ಅಕ್ಕಪಕ್ಕದಲ್ಲಿ ಇರುವಂತಹ ಇವರೇ ಇನ್ಮೇಲೆ ನಿನ್ಗೆ ಏನ್ ಮಾಡ್ತಾರಂತಂದ್ರೆ ನಿನ್ನ ಆರೈಕೆಯನ್ನ ನಿನ್ನನ್ನ ಹಾಲನ್ನ ನಿನ್ನನ್ನ ನೋಡ್ಕೋತಾರೆ, ನಿನ್ನನ್ನ ಕಾಪಾಡ್ತಾರೆ ಅಂತ ಹೇಳಿ ಈ ಮಾತನ್ನ ಹೇಳುತ್ತೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಕಥೆಯನ್ನ ಪದ್ಯ ರೂಪದ ಕಥೆಯನ್ನ ನನ್ನ ತಾಯಿ ಹೇಳುವಂತಹ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ ಒಂದು ಮಾತು ನನಗೆ ಈಗ್ಲೂ ನೆನಪಿದೆ. ಏನಪ್ಪಾ ಅಂತಂದ್ರೆ, ಆಯ್ತಮ್ಮ ನೀ ಹೇಳ್ತಾ ಇದೀಯಲ್ಲ ನನ್ನನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದೀಯಾ, ಸರಿ ನನ್ನ ಇವರೆಲ್ಲಾ ನೋಡ್ಕೋತಾರೆ, ನಿನ್ನ ಹಾಗೆ ಪ್ರೀತಿ ಮಾಡ್ತಾರೆ ಇಲ್ಲ ಅಂತಲ್ಲ. ಆದ್ರೆ ಒಂದು ಕರು ಆ ಒಂದು ತಾಯಿಗೆ ಹೇಳತ್ತೆ ಏನಪ್ಪಾ ಅಂತಂದ್ರೆ, ಆರ ಬಳಿಯಲ್ಲಿ ಮಲಗಲಮ್ಮ, ಆರ ಮೊಲೆಯನ ಕುಡಿಯಲಮ್ಮ. ಈ ಒಂದು ಹಾಡಿದೆಯಲ್ಲ ಅದು ಲೇಖಕರಿಗೆ ಅಂದ್ರೆ ಹಾಮಾನಾಯಕರವರ ಒಂದು ಹೃದಯದಲ್ಲಿ ಏನಾಗಿದೆ ಅಂತಂದ್ರೆ ಬಹಳಷ್ಟು ಆಳವಾಗಿ ಅದು ಹುದುಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಯಾರೇ ಎಷ್ಟೇ ಪ್ರೀತಿ ಮಾಡಿದ್ರು ಸಹಿತ ನನ್ನನ್ನ ಮೊಲೆ ಹಾಲನ್ನ ಕುಡಿಸೋರು ಯಾರಮ್ಮ ಅಂತ ಹೇಳಿ ಆ ಒಂದು ಹಸುವಿಗೆ ಆ ಕರು ಹೇಳಿದಾಗ ಅದಕ್ಕೆ ದುಃಖ ಬಂದು ಏನ್ ಮಾಡತ್ತಂತಂದ್ರೆ ಕೊನೆಗೆ ಇಲ್ಲ, ನೀ ಏನ್ ಮಾಡ್ಬೇಕು ಹೀಗೆ ಇರು, ನಾನಲ್ಲಿ ಮಾತ್ ಕೊಟ್ಟು ಬಂದಿದ್ದೀನಿ, ನಾ ಮಾತಿಗೆ ಏನ್ ಮಾಡೋದಿಲ್ಲ ಅಂತಂದ್ರೆ ತಿರುಗಿ ಬೀಳುವುದಿಲ್ಲ. ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡ್ಬೇಡ ಅಂತ ಹೇಳಿ ಏನ್ ಮಾಡತ್ತೆ ಅಂತಂದ್ರೆ ಕರುವಿಗೆ ಬಿಟ್ಟು ಮತ್ತೆ ಹುಲಿ ಹತ್ರ ಹೋಗುತ್ತೆ. ಸೊ ಹುಲಿ ಅಷ್ಟೊತ್ತಿಗೆ ಏನಾಗಿರುತ್ತೆ ಅಂತಂದ್ರೆ ಅಲ್ಲಿ ಸತ್ ಹೋಗಿರುತ್ತೆ. ಅಥವಾ ಅಕಸ್ಮಾತ್ ಆಗಿ ಆ ಒಂದು ಕಥೆಯನ್ನು ಕೇಳಿದಂತ ಹುಲಿ ಆ ಹಸುವಿಗೆ ತಿನ್ನೋದಿಲ್ಲ ಅನ್ನುವಂತ ಒಂದು ಕತಿ ಅವರ ತಾಯಿ ಅಂದ್ರೆ ಅಮ್ಮ ನಾಯ್ಕರವರ ರುಕ್ಮಿಣಿ ಅಮ್ಮರವರು ಹೇಳಿದ್ರಂತೆ. ಈ ಒಂದು ಕಥೆಯಿಂದ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದು ಪುಣ್ಯ ಕೋಟಿ ಎನ್ನುವಂತ ಒಂದು ಕಥೆಯನ್ನ ಹೇಳುವಾಗ ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇದ್ರು. ಏನಪ್ಪಾ ಅಂತಂದ್ರೆ ಸತ್ಯ ವಾಕ್ಯಕ್ಕೆ ತಪ್ಪಿದರೆ ನಡೆಯದರೆ ನಡೆದರೆ ಮೆಚ್ಚನ ಜಗದೀಶನು. ಅಂದ್ರೆ ಸತ್ಯವನ್ನ ನಾವು ಯಾವಾಗ್ಲೂ ಏನ್ ಮಾಡ್ಬೇಕಂತಂದ್ರೆ ಸತ್ಯವನ್ನ ಹೇಳ್ಬೇಕು, ಸುಳ್ಳನ್ನು ಹೇಳ್ಬಾರ್ದು ಅನ್ನೋದನ್ನ ಈ ಒಂದು ಕಥೆಯ ಮೂಲಕ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಲೇಖಕರ ಒಂದು ಹೃದಯವನ್ನ ತಟ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಈ ಪುಣ್ಯಕೋಟಿಯಂತಹ ಅಂತೆ ನಾವೇನಾಗ್ಬೇಕಂತಂದ್ರೆ ಎಲ್ಲರೂ ಸತ್ಯವನ್ನ ಹೇಳಬೇಕು, ಅದರಿಂದ ಒಳ್ಳೇದಾಗುತ್ತದೆ ಅನ್ನುವಂತಹ ಈ ಲೇಖಕರ ತಾಯಿಯ ಮಾತು ಇವರು ಯಾವತ್ತೂ ಮರೆಯುವಂತಿಲ್ಲ ಅಂತ ಹೇಳ್ತಾರೆ. ಹೀಗೆ ಸತ್ಯವಾಕ್ಯ ತಪ್ಪಿ ನಡೆದರೆ ಮೆಚ್ಚನ ಜಗದೀಶನು ಎಂಬ ಮಾತು ಮಾತ್ರ ಹರಳಿನಂತೆ ಅಂತಂದ್ರೆ ಹರಳು ಅಂತಂದ್ರೆ ಒಂದು ಸ್ಟೋನ್ ಹಾಗೆ ಏನಾಯ್ತಂತಂದ್ರೆ ಕಚ್ಚಿಕೊಂಡು ನಿಂತಿರುವಂತೆ ಅನಿಸ್ತು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾಹಿತ್ಯ ನೀತಿಯನ್ನ ಬೋಧಿಸಬಾರದು. ಸಾಹಿತ್ಯ ಅನ್ನೋದೇನಿದೆ ಅಂತಂದ್ರೆ ಅದನ್ನ ನೀತಿಯನ್ನ ಬೋಧಿಸಬಾರದು. ಹೇಳುವುದನ್ನ ಏನ್ ಮಾಡ್ಬೇಕಂತಂದ್ರೆ ಧ್ವನಿಪೂರ್ವಕವಾಗಿ ಹೇಳಬೇಕು ಎಂಬ ಸಾಹಿತ್ಯ ಶಾಸ್ತ್ರದ ಮಾತು ನನಗೆ ಗೊತ್ತಾಗದಂತೆ ನನ್ನ ಅನುಭವಕ್ಕೆ ಬಂತು ಅಂತ ಹೇಳ್ತಾರೆ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಜಗದೀಶನು ಎಂಬ ಈ ಒಂದು ಮಾತನ್ನ ಹೇಳಿ ಕೇಳಿ ಒಂದು ನೀತಿ ವ್ಯಾಖ್ಯವೇ ಹೌದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇದೇ ರೀತಿ ಇನ್ನೊಂದು ಕತೆ ಅವರ ಮೇಲೆ ಬಹಳಷ್ಟು ಪ್ರಭಾವ ಬೀರಿತು ಅಂತ ಹೇಳ್ತಾರೆ. ಮೊದಲನೇದು ಪುಣ್ಯಕೋಟಿ ಅಂತ ಆಯ್ತು. ಇನ್ನು ಎರಡನೇ ಕತೆ ಯಾವ್ದಪ್ಪ ಅಂತಂದ್ರೆ ಸತ್ಯ ಹರಿಶ್ಚಂದ್ರ. ಇದು ಸತ್ಯ ಹರಿಶ್ಚಂದ್ರನ ಒಂದು ನೋಟ ಇಲ್ಲಿ ನೋಡ್ಬೋದು ನೀವು. ಇವನು ಯಾರಪ್ಪ ಅಂತಂದ್ರೆ ಇವನು ಸತ್ಯ ಹರಿಶ್ಚಂದ್ರ, ಇವಳು ಅವಳ ಹೆಂಡತಿ, ಇದು ಅವನ ಸತ್ಯ ಹರಿಶ್ಚಂದ್ರನ ಮಗು. ಸತ್ಯ ಹರಿಶ್ಚಂದ್ರನ ಕತೆ ಎಷ್ಟೊಂದು ಇದಿದೆ ಅಂತಂದ್ರೆ ಸತ್ಯ ಹರಿಶ್ಚಂದ್ರ ಒಬ್ಬನೇನಿರ್ತಾನಂತಂದ್ರೆ ಒಬ್ಬನು ರಾಜನೇ ಇರ್ತಾನ ಅವನು, ಹೌದಾ, ಒಬ್ಬ ದೇಶದ ರಾಜನಿರ್ತಾನೆ. ಸೊ ಅವನಲ್ಲಿ ಬಹಳಷ್ಟು ಸಂಪತ್ತೆಲ್ಲ ಇರುತ್ತೆ. ಒಂದ್ಸಲ ಏನೋ ಹಿಂಗ ಯಾರೋ ಒಬ್ರು ಒಂದು ವೇಷದಲ್ಲಿ ಬಂದು ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಇಲ್ಲ ನೀನು ನನ್ನ ಏನ್ ಕೊಡ್ತೀಯ ಅಂತ ಕೇಳಿದಾಗ ಅವಾಗ ಸತ್ಯ ಹರಿಶ್ಚಂದ್ರ ಹೇಳ್ತಾನೆ, ನೀವ್ ಏನ್ ಬೇಕಾದ್ರೂ ನಾನು ಕೊಡ್ತೀನಿ ಅಂತ ಹೇಳಿದಾಗ ಸೊ ಅಂತಹ ಒಂದು ಸಂದರ್ಭದಲ್ಲಿ ಅವನೇನ್ ಮಾಡ್ತಾನಂತಂದ್ರೆ ಒಂದು ಕಾಯಿನ್ ಅನ್ನ ಒಂದು ನಾಣ್ಯವನ್ನ ಒಗದು ಬಿಟ್ಟು ಮೇಲೆ ಇದೆಷ್ಟು ಎತ್ತರಕ್ಕೆ ಹೋಗುತ್ತಲ್ಲ ಅಷ್ಟು ಎತ್ತರ ಸಂಪತ್ತು ನೀ ಏನ್ ಮಾಡ್ಬೇಕು ನನ್ಗೆ ಕೊಡ್ಬೇಕು ಅಂತ ಹೇಳ್ತಾನೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಸತ್ಯ ಹರಿಶ್ಚಂದ್ರ ಆಯ್ತು ನಾನು ಈ ನನ್ನ ಮಾತಿಗೆ ಏನ್ ಮಾಡೋದಿಲ್ಲ ಅಂತಂದ್ರೆ ಹೊಳ್ಳಲ್ಲ, ನಾನು ನಿಶ್ಚಿತವಾಗಿ ಕೊಡ್ತೀನಿ ಅಂತ ಹೇಳಿ ಏನ್ ಮಾಡ್ತಾನಂತಂದ್ರೆ ಎಲ್ಲವನ್ನ ಕೊಡ್ತಾನೆ. ಸೊ ಅವಾಗ ಅವನ್ ಹೇಳ್ತಾನೆ ಏನಪ್ಪಾ ಅಂತಂದ್ರೆ ನೀನು ಎಲ್ಲವನ್ನು ಕೊಡ್ಲಿಲ್ಲಲ್ಲ, ನಿನ್ನ ಹೆಂಡತಿ ಮಕ್ಕಳು ಎಲ್ಲಾ ಇಲ್ಲೇ ಇದ್ದಾರ ಅಂತ ಹೇಳಿ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಇಷ್ಟೆತ್ತರವಾದಂತಹ ನಾಣ್ಯಗಳನ್ನ ದುಡ್ಡನ್ನ ಸಂಪತ್ತನ್ನ ಇಟ್ಟಿರ್ತಾರೆ. ಸೊ ಅವಾಗ ಏನಾಗತ್ತಪ್ಪ ಅಂತಂದ್ರೆ ಆ ಹೆಂಡತಿ ಮಕ್ಕಳನ್ನು ಸಹಿತ ಏನ್ ಮಾಡ್ತಾನಂತಂದ್ರೆ ಇವನ್ ಬಿಟ್ಟು ಕೊಡ್ತಾನೆ.
ಬಿಟ್ಕೊಟ್ಮೇಲೆ ಅವ್ನು ಹೇಳ್ತಾನೆ ಏನಪ್ಪಾ ಅಂತಂದ್ರೆ, ಆ ಒಂದು ಮಗು ಹೇಳತ್ತೆ, ಆ ಇಬ್ರು ಗಂಡ ಹೆಂಡರಲ್ಲಿ ಅಂದ್ರೆ ಸತ್ಯ ಹರಿಶ್ಚಂದ್ರ ಹಾಗೂ ಆತನ ಹೆಂಡತಿ, ಹಾಗಾದ್ರೆ ನಾನ್ ಯಾರ ಬಳಿ ಇರ್ಲಿ ಅಂತ ಹೇಳಿದಾಗ ಸತ್ಯ ಹರಿಶ್ಚಂದ್ರ ಒಂದು ಮಾತನ್ನ ಹೇಳ್ತಾನೆ, ಹೌದಾ ನೀನ್ ಇನ್ನೂ ಬಹಳ ಚಿಕ್ಕವನಾಗಿದೀಯಾ, ಸೊ ನಿನಗೆ ಏನಿದೆ ಅಂತಂದ್ರೆ ತಂದೆಗಿಂತ ತಾಯಿಯ ಒಂದು ಅವಶ್ಯಕತೆ ಜಾಸ್ತಿ ಇದೆ, ಹಾಗಾಗಿ ನೀ ಏನ್ ಮಾಡಪ್ಪ ಅಂತಂದ್ರೆ ನೀನು ತಾಯಿಯೊಡನೆ ಇರು ಅಂತ ಹೇಳ್ತಾರೆ. ಆಮೇಲೆ ಕೊನೆಗೆ ಅಷ್ಟಾದ್ರೂ ಅದೇನಾಗೋದಿಲ್ಲ ಅಂತಂದ್ರೆ ಒಪ್ಕೊಳ್ಳೋದಿಲ್ಲ. ಲಾಸ್ಟಿಗೆ ಹೆಂಡತಿಯನ್ನ ಇನ್ನೊಂದ್ ಸ್ವಲ್ಪ ಸಂಪತ್ತನ್ನು ಕೊಡ್ಬೇಕಾಗಿರುತ್ತೆ. ಸೊ ಅವಾಗ ಹೆಂಡತಿ ಅವನು ಸತ್ಯ ಹರಿಶ್ಚಂದ್ರ ಏನಾಗಿರ್ತಾನಂತಂದ್ರೆ ಅಸಹಾಯಕನಾಗಿಬಿಟ್ಟಿರ್ತಾನೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಆ ಇವಳು ಸತ್ಯ ಹರಿಶ್ಚಂದ್ರನ ಹೆಂಡತಿ ಏನ್ ಮಾಡ್ತಾಳೆ ಅಂತಂದ್ರೆ, ಆಯ್ತು ನಾನು ಏನ್ ಮಾಡ್ತೀನಿ ಅಂತ ನನ್ನನ್ನ ಮಾರ್ಬಿಡು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾಳೆ. ಹೇಳಿದಾಗ ಅವಾಗ ಸತ್ಯ ಹರಿಶ್ಚಂದ್ರ ನಾನು ಈ ಒಂದು ಪಾಪದಲ್ಲಿ ಹೋಗಲಾರೆ ಅನ್ನುವಂತ ಮಾತನ್ನ ಹೇಳಿದಾಗ ಸ್ವತಃ ಸತ್ಯ ಚಂದ್ರನ ಹೆಂಡತಿ ಏನ್ ಮಾಡ್ತಾಳೆ ಅಂತಂದ್ರೆ ತನ್ನನ್ನ ತಾನು ಮಾರ್ಕೋತಾಳೆ. ಹೀಗೆ ಅಲ್ಲಿ ಕೆಲಸವನ್ನ ಯಾರೋ ಒಂದು ಬೇರೆಯವ್ರ ಮನೆಯಲ್ಲಿ ಕೆಲಸವನ್ನ ಮಾಡ್ತಿರ್ತಾಳೆ. ಮಾ ಮಾ ಮಾಡುವಂತ ಸಂದರ್ಭದಲ್ಲಿ ಸತ್ಯ ಹರಿಶ್ಚಂದ್ರನ ಮಗ ಏನ್ ಮಾಡ್ತಾನಂತಂದ್ರೆ ಎಲ್ಲೋ ಆಟ ಆಡ್ಲಿಕ್ಕೆ ಹೋಗಿರ್ತಾರೆ. ಸೊ ಅಲ್ಲೊಂದು ಹಾವಿರುತ್ತೆ. ಹಾವು ಅದು ಹುಡುಗರು ಏನ್ ಮಾಡ್ತಾರಂತಂದ್ರೆ ಕಾಡಿಸ್ತಾರೆ. ಏನಪ್ಪಾ ಅಂತಂದ್ರೆ ಅಲ್ಲಿ ಒಂದು ಕಮಲದ ಹೂ ಇದೆ, ಏನ್ ಮಾಡ್ಬೇಕು ಏನಂತಂದ್ರೆ ಹರಿದು ಕೊಡ್ಬೇಕು ಅಂತ ಕೇಳಿದಾಗ ಹುಡುಗ ಹೇಳ್ತಾನೆ, ಇಲ್ಲ ನನಗೇನಾಗತ್ತಂತಂದ್ರೆ ಹಾವು ಕಚ್ಬಿಡುತ್ತೆ, ನಾನ್ ಹರ್ದ್ ಕೊಡೋದಿಲ್ಲ ಅಂತ. ಆದ್ರೆ ಎಲ್ಲರೂ ಏನ್ ಮಾಡ್ತಾರಂತಂದ್ರೆ ಫೋರ್ಸೇಬಲ್ ಆಗಿ ಒತ್ತಾಯ ಪೂರ್ವಕವಾಗಿ ಆ ಹೂವನ್ನ ಹರಿದ್ ಕೊಡಿ ಅಂತ ಹೇಳಿದಾಗ ಹರಿದ್ ಕೊಡ್ತಾನೆ. ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಮಗು ಸತ್ ಬಿಡತ್ತೆ. ಹೀಗೆ ಸತ್ಯ ಹರಿಶ್ಚಂದ್ರನ ಒಂದು ಈ ಕಥೆಯಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಕೊನೆಯದಾಗಿ ಆ ಒಂದು ಸಂದರ್ಭ ಬರುತ್ತೆ. ಎಂತ ಸಂದರ್ಭ ಅಂತಂದ್ರೆ ಹೆಂಡತಿ ಆ ಮಗು ಇಬ್ರು ಮತ್ತೆ ಅಲ್ಲಿ ತಿರುಗಿ ಬರ್ತಾರೆ. ಸ್ಮಶಾನಕ್ಕೆ ಬಂದಾಗ ಆ ಒಂದು ಕತೆ ಮಗುವಿಗೆ ಹೂಳಲಿಕ್ಕೆ ಸಹಿತ ಅವನಲ್ಲಿ ಏನಿರೋದಿಲ್ಲ ಅಂತಂದ್ರೆ ಒಂದು ಇದಿರೋದಿಲ್ಲ, ಆ ಒಂದು ತಾಯಿಯಲ್ಲಿ ದುಡ್ಡಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಸತ್ಯ ಹರಿಶ್ಚಂದ್ರ ಅಲ್ಲಿ ಏನ್ ಮಾಡ್ತಾನಂತಂದ್ರೆ ಆ ಸ್ಮಶಾನವನ್ನ ಜೋಪಾನ ಮಾಡ್ತಿರ್ತಾನೆ. ಸೊ ಅವಾಗ ನೋಡ್ತಾನೆ ಹೀಗೆಲ್ಲ ಏನೋ ಒಂದು ಕಥೆಯನ್ನ ಹೇಳಿದಾಗ ಅವಾಗ ಹೇಳ್ತಾನೆ, ನೀನು ಯಾರು ತಾಯಿ ಅಂತ ಹೇಳಿದಾಗ ಒಂದು ಮಾಂಗಲ್ಯವನ್ನ ಅಂದ್ರೆ ಮಂಗಲ್ಸೂತ್ರ ಅಂತ ನಾವು ಹಿಂದಿಯಲ್ಲಿ ಹೇಳ್ತೀವಿ, ಮಾಂಗಲ್ಯನ ನೋಡಿ ಸತ್ಯ ಹರಿಶ್ಚಂದ್ರ ಗುರ್ತಾಡಿತಾನೆ, ಏನಪ್ಪಾ ಅಂತಂದ್ರೆ ಇವಳು ನನ್ನ ಹೆಂಡತಿ, ಹಾಗಾದ್ರೆ ಇವನು ಮಗ ಅಂತ. ಹೀಗೆ ಆ ಒಂದು ಸತ್ಯ ಹರಿಶ್ಚಂದ್ರನ ಒಂದು ಕತೆ ಇರ್ಬೋದು, ಈ ಪುಣ್ಯಕೋಟಿಯ ಒಂದು ಕತೆ ಇರ್ಬೋದು, ಹಾಮಾನಾಯಕ ಅವರ ಒಂದು ಮನಸ್ಸಿನಲ್ಲಿ ಏನಾಗಿತ್ತಪ್ಪ ಅಂದ್ರೆ ಒಂದು ಹರಳಿನಂತೆ ಅಥವಾ ಹರಳಿನಂತೆ ಹೃದಯದಲ್ಲಿ ಯಾವಾಗ್ಲೂ ಚುಚ್ಚಿಕೊಂಡಿತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹರಿಶ್ಚಂದ್ರನ ಕಥೆಗಳು ನಮಗೆ ಗೊತ್ತಿಲ್ಲದಂತೆ ಸತ್ಯದ ಒಂದು ಮೌಲ್ಯವನ್ನ ನೇರವಾಗಿ ಏನಾಗುತ್ತೆ ಅಂತಂದ್ರೆ ಮನಸ್ಸಿನಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸಾಹಿತ್ಯ ಹೇಳದೆ ಕಲಿಸುವಂತಹ ಗುರುವಾಗಿ ತನ್ನ ಕೆಲಸವನ್ನ ಮಾಡಿತು. ಒಟ್ಟಿನಲ್ಲಿ ಅವರ ತಾಯಿ ಈ ಒಂದು ಕಥೆಗಳ ಮೂಲಕ ಅವರಲ್ಲಿ ಒಂದು ಸಾಹಿತ್ಯ ಬಗ್ಗೆ ಒಂದು ಅಭಿರುಚಿ ಉಂಟಾಯಿತು ಅಂತ ಹೇಳ್ತಾರೆ. ಅದೇ ರೀತಿ ರಾಮಾಯಣ ಮಹಾಭಾರತ ಇರ್ಬೋದು, ಆ ರಾಮಾಯಣ ಮಹಾಭಾರತ ಇರ್ಬೋದು, ಅಥವಾ ರಾಮ ಒಳ್ಳೆಯವನು ಅಥವಾ ರಾಮನ ಕೆಟ್ಟವನು ಎಂಬಂತಹ ಕಲ್ಪನೆ ಅದು. ರಾವಣ ಇಬ್ಬರು ಕೆಟ್ಟದರ ಒಳ್ಳೆಯದರ ಹಾಗೂ ಕೆಟ್ಟದರ ಮಿಶ್ರಣ, ಈ ಎಲ್ಲಾ ವಿಷಯಗಳ ಅಧ್ಯಯನ ಏನಾಯ್ತಂತಂದ್ರೆ ನನಗೆ ಬೇಕಾಗಿತ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಹೀಗೆ ಸಾಹಿತ್ಯ ಬುದ್ಧಿ ಹೃದಯಗಳ ಸಂಗಮ, ಅದು ಸಾಹಿತ್ಯದ ಒಂದು ಭಾಗ ಮಾತ್ರವಲ್ಲ, ಅದು ಸಂಸ್ಕೃತಿಯನ್ನೇ ನಿರ್ಮಿಸಬಲ್ಲದು ಅಂತ ಅವರು ಹೇಳ್ತಾರೆ. ಪರಂಪರೆ ಸತ್ಯಕ್ಕೆ ಘನವಾದಂತಹ ಒಂದು ಸಾಕ್ಷಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅದು ಸಾಹಿತ್ಯ. ಅದು ಮೌಲ್ಯಗಳನ್ನ ದಾಖಲಿಸುತ್ತದೆ, ಅದರ ಜೊತೆಗೆ ಹಿರಿಮೆಯನ್ನ ಸಾರುತ್ತದೆ, ಆಲೋಚನೆಯನ್ನ ವಸ್ತುವಾಗುತ್ತದೆ. ಹೀಗೆ ಒಟ್ಟಿನಲ್ಲಿ ಸಾಹಿತ್ಯ ಸಾಮಾಜಿಕ ಅನಿಷ್ಟಗಳನ್ನ ಅಳಿಸುತ್ತದೆ, ಆರ್ಥಿಕ ಅಸಮಾನತೆಯನ್ನ ತಪ್ಪಿಸುತ್ತದೆ, ಕ್ರಾಂತಿಯನ್ನು ಉಂಟು ಮಾಡುತ್ತದೆ ಮೊದಲಾದ ಮಾತುಗಳನ್ನ ನಾವಿಲ್ಲಿ ಕೇಳ್ತೀವಿ. ಆದ್ರೆ ಅನೇಕರು ದೃಢವಾಗಿ ನಂಬಿದ್ದಾರೆ ಕತ್ತಿಗಿಂತಲೂ ಲೇಖನಿ ಹರಿತವಾದದ್ದು ಎಂಬ ಮಾತು ಅವರು ಉದಾಹರಿಸ್ತಾರೆ. ಅಂತಂದ್ರೆ ಕತ್ತಿಗಿಂತ ಹರಿತವಾದದ್ದು ಅಂದ್ರೆ ಕತ್ತಿ ಅಂತಂದ್ರೆ ಇಲ್ಲಿ ಖಡ್ಗ ಅಂತ ನೀವು ಹೇಳ್ಬೋದು, ಅದಕ್ಕಿಂತ ಹರಿತವಾದಂತದ್ದು ಯಾವ್ದಪ್ಪ ಅಂತಂದ್ರೆ ಈ ಲೇಖನಿ ಅಂತಂದ್ರೆ ಇಲ್ಲಿ ಪೆನ್ ಅಂತ ಹೇಳ್ತೀವಿ. ಈ ಪೆನ್ ಏನ್ ಮಾಡತ್ತಪ್ಪ ಅಂತಂದ್ರೆ ಇಡೀ ಒಂದು ಸರ್ಕಾರವನ್ನ ಉರುಳಿಸಿ ಮತ್ತೊಂದು ಸರ್ಕಾರವನ್ನ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಜಾರಿಗೆ ತರಬಹುದು. ಅಷ್ಟೇ ಅಲ್ಲದೆ ಒಂದು ಪ್ರಧಾನಿಯನ್ನ ತನ್ನ ಸ್ಥಾನದಿಂದ ಇಳಿಸಿ ಮತ್ತೊಂದು ಸ್ಥಾನಕ್ಕೆ ಅದು ಕೊಂಡೊಯ್ಯಬಹುದು. ಹಾಗಾಗಿ ಕತ್ತಿಗಿಂತ ಹರಿತವಾದಂಥದ್ದು ಲೇಖನಿ. ಅಷ್ಟೊಂದು ಪವರ್ಫುಲ್ ಆಗಿರುವಂತದ್ದು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಲೇಖನಿ, ಪೆನ್ನು. ಹೀಗೆ ಈ ಪೆನ್ನು ಏನಾಗಿದೆ ಅಂತಂದ್ರೆ ಸಾಹಿತ್ಯದ ಹಿರಿಮೆಯನ್ನ ಹೇಳುತ್ತದೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ರಾಂತಿ ಆಗುವುದು ಜನರಿಂದ, ಮಿಲಿಟರಿಯಿಂದ ಅಲ್ಲ. ಕ್ರಾಂತಿ ಆಗೋದು ಜನರಿಂದ, ಮಿಲಿಟರಿಯಿಂದ ಅಥವಾ ಸಾಹಿತ್ಯದಿಂದ ಏನಾಗೋದಿಲ್ಲ ಅಂತಂದ್ರೆ ಇಲ್ಲಿ ಕ್ರಾಂತಿ ಆಗುವುದಿಲ್ಲ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ನೋಡಿ, ಹೀಗೆ ಅದು ಒಂದು ಕಲೆ, ಎಲ್ಲವೂ ಕಲೆಗಳ ಕೇವಲ ಅಭಿವ್ಯಕ್ತಿ ಅಂತ ಹೇಳ್ತಾರೆ. ಗೋವಿನ ಕಥೆಯನ್ನು ನಾನು ಮುಂದೆ ಪಾಠವಾಗಿ ಓದಿದೆ, ಅದರ ಒಂದು ಸೊಗಸಿನ ಕೆಲವು
ಮೈಗಳು ತೆರೆದು ಹೋಗಿದ್ವು ಅಂತ ಅವರು ಹೇಳ್ತಾರೆ. ಒಟ್ಟಿನಲ್ಲಿ ಸಾಹಿತ್ಯ ನನ್ನ ದೃಷ್ಟಿಯಲ್ಲಿ ಆತ್ಮಶೋಧನೆ, ಜೀವನ ಜಿಜ್ಞಾಸೆ, ಲೋಕ ಚರಿತ್ರೆ, ಅದರಲ್ಲಿ ನನ್ನನ್ನೇ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕಾಣ್ತೀನಿ. ಒಂದು ಸಮಾಜ, ಒಂದು ಜನಾಂಗ ಕೂಡ ತನ್ನ ಸಾಹಿತ್ಯದಲ್ಲಿ ತನ್ನನ್ನ ಕಂಡುಕೊಳ್ಳಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಹೀಗೆ ಸಾಹಿತ್ಯ ಏನಾಗಿದೆ ಅಂತಂದ್ರೆ ಇದು ವ್ಯಕ್ತಿಗತವಾದದ್ದು ಅಥವಾ ವಸ್ತುನಿಷ್ಠವಾದದ್ದು. ತಾವು ಸಾಹಿತ್ಯವನ್ನ ಅರ್ಥೈಸಿದ ವಿಧಾನವನ್ನ ಅವರು ಇಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.